ಹೇಗಿದೆ ಪುತ್ತೂರು? ನಾವು ಹೇಳಿದಂತ ಎಲ್ಲ ಕೆಲಸಗಳು ಸಾಧಾರಣ ಕೈಗೂಡಿದೆ. ತುಳು ಭಾಷೆಗೆ ಅದರದೇ ಆದ ಒಂದು ಸ್ಥಾನಮಾನ ಬೇಕು ಅಂತ ಫಸ್ಟ್ ಶಾಸಕನಾಗಿ ಮೊದಲ ಅಧಿವೇಶನದಲ್ಲಿ ನನ್ನ ಮೊದಲ ಪ್ರಶ್ನೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ, ಅದರಲ್ಲಿ ಗೆದ್ದು ಬರ್ತೇವೆ ಅಂತ ವಿಶ್ವಾಸ. ಈ 2.5 ವರ್ಷದಲ್ಲಿ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ? ಮುಖ್ಯಮಂತ್ರಿಯವರು ವೇದಿಕೆಯಲ್ಲೇ ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜ್ ಆಗ್ತದೆ, ಪುತ್ತೂರಿನಲ್ಲೇ ಆಸ್ಪತ್ರೆ ಆಗ್ತದೆ ಅಂತ ಹೇಳಿದ್ರು. ಅದೇ ಪ್ರಕಾರ ಮುಖ್ಯಮಂತ್ರಿಯವರು ನಡ್ಕೊಂಡಿದ್ದಾರೆ. ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಯಾವತ್ತು ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ, ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ. ಅವ್ರು ಯಾವ ಕೆಲಸಕ್ಕೆ ಬಂದ್ರು ಸರ್ಕಾರದಿಂದ ಯಾವ ಕೆಲಸ ಮಾಡ್ಲಿಕ್ಕೆ ನಿಮ್ಮಿಂದ ಆಗ್ತದೆ ಅದನ್ನೆಲ್ಲ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀವಿ. ಇವತ್ತು ಆರಂಭದಲ್ಲಿ ವಿರೋಧಿಗಳ ಪಾಲಿಗೆ ಗ್ಯಾರಂಟಿ ಸರ್ಕಾರ, 2.5 ವರ್ಷದ ನಂತರ ಕುರ್ಚಿ ಕಿತ್ತಾಟದ ಸರ್ಕಾರ. ಬಡವರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಮಾಡ್ತೇನೆ. ಶ್ರೀಮಂತರಿಗೆ ನನ್ನಿಂದ ಏನು ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ತೇನೆ. ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡುವಲ್ಲ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ. ದುಡ್ಡು ಮಾಡ್ಲಿಕ್ಕೆ ಅಂತ ರಾಜಕೀಯಕ್ಕೆ ಬಂದಿಲ್ಲ, ಸೇವೆ ಮಾಡ್ಬೇಕಂತ ಬಂದಿಲ್ಲ. ನಮಸ್ಕಾರ ವೀಕ್ಷಕರೇ, ಕೊನೆಗೂ ಬೆಳಗಾವಿ ಅಧಿವೇಶನ ಮುಕ್ತಾಯಗೊಂಡಿದೆ. 5 ವರ್ಷ ನಾನೇ ಅಧಿಕೃತವಾಗಿ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಸದನದಲ್ಲೇ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ರಾಜಕೀಯ ಚಟುವಟಿಕೆಗಳು ಏನ್ ಬೇಕಾರಾಗ್ಲಿ, ಎಷ್ಟೇ ಗದ್ದಲಗಳಾಗ್ಲಿ, ಶಾಂತವಾಗಿ ಕೆಲವರು ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಅದರಲ್ಲಿ ಪುತ್ತೂರಿನ ಶಾಸಕರ ಅಶೋಕ್ ಕುಮಾರ್ ರೈ ಅವರು ಕೂಡ ಒಬ್ರು. ಸರ್, ಮೊದಲದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದೆ ಪುತ್ತೂರು? ಚೆನ್ನಾಗಿದೆ. ನಾವು ಏನೆಲ್ಲ ಚುನಾವಣಾ ಸಮಯದಲ್ಲಿ ಭರವಸೆಯನ್ನು ಕೊಟ್ಟಿದ್ದೀವಿ, ಓಕೆ, ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಈ ಜನರ ಒಂದು ನಮಗೆ ಏನು ಅವರು ಒಂದು ವಿಶಸ್ ಕೊಟ್ಟಿದ್ದಾರೆ, ಶುಭ ಹಾರೈಕೆಯಿಂದ ನಾವು ಹೇಳಿದಂತ ಎಲ್ಲ ಕೆಲಸಗಳು ಸಾಧಾರಣ ಕೈಗೂಡಿದೆ. ಇನ್ನು 2 ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ತೋರಿಸುವಂತ ಕೆಲಸ ಬಾಕಿ ಇದೆ. ಆ ಕೆಲಸಕ್ಕೆ ಕೈ ಹಾಕಿದೀವಿ, ಅದನ್ನು ಮಾಡ್ತೀವಿ. ತುಂಬಾ ಖುಷಿ ಅನ್ಸೋದು, ತುಳು ಭಾಷೆಗೆ ಅದರದೇ ಆದ ಒಂದು ಸ್ಥಾನಮಾನ ಬೇಕು ಅಂತ. ನೀವು ಖಾದರ್ ಅಂದ್ರೆ ಸಭಾಪತಿಗಳು ಕೂಡ ಪಕ್ಷಾತೀತವಾಗಿ ತಾಯಿ ಆಗಿದ್ರು ಈ ಅಧಿವೇಶನಕ್ಕೆ. ಅವರು ಕೂಡ ಮಂಗಳೂರು ಭಾಗದವ್ರೆ. ನೀವು ಮಾತಾಡ್ತಾನೆ ಕೂತಿದ್ರಿ, ಎಲ್ಲಾ ಕಡೆ ವೈರಲ್ ಆಗಿದೆ. ನೋಡಿ, ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅದು ತಾಯಿ ಭಾಷೆ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಮ್ಮ ತುಳುವಲ್ಲಿ ಅಪ್ಪೆ ಭಾಷೆ ಅಂತ ಹೇಳ್ತಾರೆ. ಓಕೆ, ಅದೊಂದು ಹೃದಯದಿಂದ ಬರುವಂತದ್ದು. ನಾವು ಅದರಲ್ಲಿ ಯಾವ ಜಾತಿ ಧರ್ಮ ಯಾವುದಿಲ್ಲ. ಓಕೆ. ಹಿಂದೂಗಳು ಮಾತಾಡ್ತಾರೆ, ಕ್ರಿಶ್ಚಿಯನ್ ಮಾತಾಡ್ತಾರೆ, ಮುಸ್ಲಿಮರು ಮಾತಾಡ್ತಾರೆ. ಹೌದು. ಆ ಹಿಂದೂಗಳಲ್ಲಿರುವಂತ ಬೇರೆ ಬೇರೆ ಜಾತಿಗಳೇನಿದೆ ಅವರೆಲ್ಲ ಮಾತಾಡುವಂತ ಒಂದು ಭಾಷೆ. ಮತ್ತೆ ಅದರಲ್ಲಿ ನಾಟಕಗಳು, ಲಿಪಿ, ಸುಮಾರು 3,000 ವರ್ಷದ ಇತಿಹಾಸ ಇದೆ ಅಂತ. ನಿಜ ನಿಜ. ಆದ್ರಿಂದ ನಮಗೆ ಅದಕ್ಕೆ ಸರ್ಕಾರದ ಏನು ಬರ್ಡನ್ ಏನಿಲ್ಲ. ಓಕೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಿದ್ದಾರೆ. ಈಗ ಯೂನಿವರ್ಸಿಟಿಗಳಲ್ಲಿ ಕೂಡ ಮಕ್ಕಳು MA ಎಕ್ಸಾಮ್ ಎಲ್ಲ ಬರೀತಾರೆ. ಹೌದು. ಆ ನಂತರ ಫಾರಿನ್ ಅಮೆರಿಕದಲ್ಲಿ ಕೂಡ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಒಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಿ ಅಂತ ನಮ್ಮ ಒಂದು ಆಸೆ. ಜನ ಕೂಡ ಅದರ ಬಗ್ಗೆ ತುಂಬಾ ಆಸಕ್ತಿ ಇದ್ದಾರೆ. ಪಕ್ಷಾತೀತವಾಗಿ, ಈಗ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾರೇ ಇರ್ಲಿ, ಇಡೀ ಪಕ್ಷಾತೀತವಾಗಿ ಅದಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನು ನಾನು ಯಾವತ್ತು ಈ ಅಧಿವೇಶನಕ್ಕೆ ಬಂದಿದ್ದೀನಿ, ಫಸ್ಟ್ ಶಾಸಕನಾಗಿ ಮೊದಲ ಅಧಿವೇಶನದಲ್ಲಿ ನನ್ನ ಮೊದಲ ಪ್ರಶ್ನೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ. ಮುಖ್ಯಮಂತ್ರಿ ಒಳಗೆ ಕೊಟ್ಟಿದ್ದಾರೆ, ಖಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲಾ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಒಂದಲ್ಲ ಒಂದು ದಿವಸ ತುಳುವನ್ನು ಈ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಗೆದ್ದು ಬರ್ತೇವೆ ಅಂತ ವಿಶ್ವಾಸ. ಸರ್, ಮತ್ತೊಂದು ಅಶೋಕ್ ಕುಮಾರ್ ರೈ ಅವರಂದಾಗ ಅನ್ಸೋದು, ಅವ್ರು ಪಟ್ಟಿರೋ ಕಷ್ಟಗಳು, ಆ ಮೈಸೂರು ದಿನಗಳು, ಆ ನಂತರದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಜನಸೇವೆ ಕೊಟ್ಟಿದ್ದು, ಎಲ್ಲ ಆಗೋಯ್ತು. ಶಾಸಕರು ಆದ್ರಿ ಅಲ್ಟಿಮೇಟ್ ಆಗಿ. ಈ 2.5 ವರ್ಷದಲ್ಲಿ ನಿಮ್ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ? 100% ತೃಪ್ತಿ ಇದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಮೇಜರ್ ಇರುವಂತದ್ದು ಕುಡಿಯುವ ನೀರಿಗೆ 1,006 ಕೋಟಿ ರೂಪಾಯಿ ನನಗೆ ದುಡ್ಡು ಬಂದಿದೆ. ಹಣ ಬೆಂಬಲ ಆಗಿ ಹಣ ಬಂದು ಟೆಂಡರ್ ಕೂಡ ಆಗಿದೆ. ಆ ನಂತರ ಇನ್ನೊಂದು ಮೇಜರ್ ಇರುವಂತದ್ದು ನಮಗೆ ಮೆಡಿಕಲ್ ಕಾಲೇಜ್ ಸಿಗ್ಬೇಕಂತ ಭಾರಿ ಆಸೆ ಇತ್ತು. ಮುಖ್ಯಮಂತ್ರಿಗಳ ಹತ್ರ ಬೇಡಿ ಕಾಡಿ ಹೇಗಾದ್ರೂ ಮಾಡಿ ಮೆಡಿಕಲ್ ಕಾಲೇಜ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. 300 ಬೆಡ್ಡಿನ ಆಸ್ಪತ್ರೆಗೆ ಈಗಲೇ ಸ್ಯಾಂಕ್ಷನ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದು ಮುಖ್ಯಮಂತ್ರಿಯವರು ವೇದಿಕೆಯಲ್ಲೇ ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜ್ ಆಗ್ತದೆ, ಪುತ್ತೂರಿನಲ್ಲೇ ಆಸ್ಪತ್ರೆ ಆಗ್ತದೆ ಅಂತ ಹೇಳಿದ್ರು. ಅದೇ ಪ್ರಕಾರ ಮುಖ್ಯಮಂತ್ರಿಯವರು ನಡ್ಕೊಂಡಿದ್ದಾರೆ, ಆದೇಶವನ್ನು ಈಗಲೇ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಶಾಸಕರಾಗಿ ಮೊದಲ 2.5 ವರ್ಷದ ಅವಧಿಯಲ್ಲೇ ತಮ್ಮ ಕ್ಷೇತ್ರದಲ್ಲಿ ತಮಗಾಗಿ ತನ್ನನ್ನ ಗೆಲ್ಲಿಸಿದವರಷ್ಟೇ ಅಲ್ಲ, ತನ್ನ ಕ್ಷೇತ್ರದ ಮತದಾರರಿಗೆ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ತೀರಾ. ಅದು ಇಡೀ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ. ಐ ಥಿಂಕ್ ಅಶೋಕ್ ಜನಮನ. ಯಾಕೆ
ಫಸ್ಟ್ ಟೈಮ್ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನೋಡಿ, ಇದು ಫಸ್ಟ್ ಟೈಮ್ ಅಲ್ಲ, ಸುಮಾರು 13 ವರ್ಷದಿಂದ ನಾನು ಮಾಡ್ಕೊಂಡು ಬರ್ತೀನಿ. ಆಸ್ ಎಂ.ಎಲ್.ಎ. ಎಂ.ಎಲ್.ಎ ಆಗೋ ಮೊದಲೇ ಮಾಡ್ಕೊಂಡು ಬರ್ತಾ ಇದ್ದೆ. ಓಕೆ ಪ್ರತಿ ವರ್ಷ ಇದೊಂದು 25 ಜನರಿಂದ ಆರಂಭವಾಗಿದ್ದು ಓಕೆ ಇವತ್ತು 1.5 ಲಕ್ಷ ಜನರವರೆಗೆ ನಾವು ಜನ ಸೇರಿಸುವಂತ ಕೆಲಸವನ್ನು ಮಾಡಿದೀವಿ. ಇದರಲ್ಲಿ ಯಾವುದೇ ವಾಹನದ ವ್ಯವಸ್ಥೆಗಳಿಲ್ಲ, ಹಾ. ಯಾವುದೇ ಅಡ್ವರ್ಟೈಸ್ಮೆಂಟ್ಗಳಿಲ್ಲ. ಕ್ಲೋಸ್ ಮಾಡ್ಬಿಡೋ ಎಲ್ಲ ಜನ ಅವರ ಸ್ವಂತ ಇಚ್ಛೆಯಿಂದ ಬರುವಂತ. ಹೌದು. ನೀವು ಒಂದು 50,000 ಜನ ಸೇರಿಸಬೇಕಿದ್ರೆ ಒಂದು ಅಷ್ಟು ಬಸ್ ಮಾಡಿಕೊಡ್ಬೇಕು, ದುಡ್ಡು ಕೊಡ್ಬೇಕು, ಬಾಕಿದೆಲ್ಲ ಮಾಡ್ಬೇಕು. 1 ರೂಪಾಯಿ ನಾವು ಬಸ್ ಅನ್ನು ಮಾಡಲ್ಲ, ರಿಕ್ಷಾ ಮಾಡಲ್ಲ, ಏನಿಲ್ಲ. ಜನ ಸ್ವಂತ ಇಚ್ಛೆಯಲ್ಲಿ ಈ ದೀಪಾವಳಿ ಕಾರ್ಯಕ್ರಮಕ್ಕೆ 13 ವರ್ಷದಿಂದ ಬರ್ತಾರೆ. ಇದು ಪ್ರತಿ ವರ್ಷ ಪ್ರತಿ ವರ್ಷ ದೀಪಾವಳಿಗೆ ನಡೀತದೆ. ಓಕೆ ಆದ್ರೆ ನಾವು 1 ಲಕ್ಷ, ಕಳೆದ ವರ್ಷ ನಾವು 85,000 ಜನರಿಗೆ ಉಡುಗೊರೆ ಕೊಟ್ಟಿದ್ವಿ, ದೀಪಾವಳಿಯ ವಸ್ತ್ರ ವಿತರಣೆಯನ್ನ ಮಾಡಿದ್ವಿ. ಈ ಸಲ ನಾವು 1 ಲಕ್ಷ ಜನ ಬರ್ಬೋದು ಅಂತ ತಿಳ್ಕೊಂಡಿದ್ವಿ. ಮುಖ್ಯಮಂತ್ರಿಯವರು ಬಂದು 1.5 ಲಕ್ಷ ಜನ ಬಂದ್ರು. ಸ್ವಲ್ಪ ಗದ್ದಲ ಆಯ್ತು ನಮಗೆ. ಸರ್, ಒಂದ್ ವಿಷಯ ನೆನಪಿರ್ಲಿ, ಸಾರಿ ಇಂಟರಪ್ಟ್ ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ ಹಣ ಕೊಟ್ಟು ಏನೇನ್ ಕೊಡ್ಬೇಕು ಅಷ್ಟು ಕೊಟ್ರು 1.5 ಲಕ್ಷ ಜನ ಬರಲ್ಲ. ಬರೋದು ಪ್ರೀತಿಗೆ ಅಲ್ಲ, ಅಂತದ್ದು ಬಂದಿದ್ದಾರೆ. ಹಾ. ತುಂಬಾ ಸಂತೋಷ ಆಗಿದೆ. ಹಾ. ಈಗ ಕೆಲವರಿಗೆ ಅವತ್ತು ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಗ್ರಾಮಕ್ಕೆ ಹೋಗಿ ಜನರನ್ನು ಭೇಟಿ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗಿದೆ. ನಾವು ಮಾಡುವಂತ ಒಳ್ಳೆ ಕೆಲಸಗಳಿಗೆ ದೇವಸ್ಥಾನಗಳ ಅಭಿವೃದ್ಧಿ ಮಾಡಬೇಕು, ಈ ರೀತಿ ಹೊಸ ಹೊಸ ಯೋಜನೆಗಳನ್ನು ತಂದಿದ್ದೀನಿ. ಯುವಕರಿಗೆ ಉದ್ಯೋಗ ಸಿಗುವಂತ ಉದ್ಯೋಗ ಮೇಳ, ಉದ್ಯೋಗ ಮತ್ತೆ ಇಂಡಸ್ಟ್ರಿಗಳು ಬರಬೇಕು ಅಂತ KMF ಜಾಗ ಕೊಟ್ಟಿದ್ದೀವಿ. ಇಂಡಸ್ಟ್ರಿಗಳು ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಏನು ನಮ್ಮ ಪಶು ವೈದ್ಯಕೀಯ ಕಾಲೇಜ್ ಇತ್ತು, ಅದು ಆರಂಭ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಷ್ಟೋ ವರ್ಷ ಹಾಗೇನೆ ಬಿದ್ದಿತ್ತು, ಅದನ್ನು ಆರಂಭ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಮೆಡಿಕಲ್ ಕಾಲೇಜ್ ಬಂದ್ರೆ ಒಂದು 5,000-6,000 ಜನರಿಗೆ ಕೆಲಸ ಸೃಷ್ಟಿ ಆಗ್ತದೆ. ಇದನ್ನೆಲ್ಲ ಮಾಡಿ ಆ ಮೆಡಿಕಲ್ ಕಾಲೇಜ್ ಜೊತೆ ನರ್ಸಿಂಗು, ಫಿಸಿಯೋಥೆರಪಿ ಎಲ್ಲ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಈ ಮಡಿಕೇರಿ, ಪುತ್ತೂರು ಜನರಿಗೆ ಏನ್ ಗೊತ್ತಾ ಕನ್ಫ್ಯೂಷನ್, ಎಷ್ಟು ಖುಷಿ ವಿಚಾರ ಅಂದ್ರೆ ಈಗ ಮೆಡಿಕಲ್ ಕಾಲೇಜ್ ಬರ್ತಿರೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಅಥವಾ ಈ ಸ್ಟ್ರೋಕ್ ಇಂತ ಕಾಯಿಲೆಗಳಿದ್ದಾಗ ಈ ಕಡೆ ಮೈಸೂರಿಗೆ ಹೋಗ್ಬೇಕಾ, ಈ ಕಡೆ ಮಂಗಳೂರು ಹೋಗ್ಬೇಕಾ. ನಿಜಕ್ಕೂ ಪುತ್ತೂರಲ್ಲಿ ಅದಕ್ಕೊಂದು ಪರಿಹಾರ ಸಿಕ್ಬಿಡ್ತು ಅಂದ್ರೆ ಕೊಡಗು ಮತ್ತು ಪುತ್ತೂರಿಗೆ ಒಳ್ಳೆ. ಕೊಡಗು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ಕಡೆ ಎಲ್ರಿಗೂ ಕೂಡ ಅವರು ಜೀವ ಏನೋ ತೊಂದರೆ ಆದ್ರೆ ಬರುವಾಗ ಡೆಡ್ ಬಾಡಿ ತರುವಂತದ್ದು. ಕರೆಕ್ಟ್ ಸರ್. ಈಗ ಇದು ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಬಂದ್ರೆ ಎಲ್ರಿಗೂ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಅದು ಆಗ್ತದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. 2.5 ವರ್ಷ ಆಗೋಯ್ತು. ಆರಂಭದಲ್ಲಿ ವಿರೋಧಿಗಳ ಪಾಲಿಗೆ ಗ್ಯಾರಂಟಿ ಸರ್ಕಾರ, 2.5 ವರ್ಷದ ನಂತರ ಕುರ್ಚಿ ಕಿತ್ತಾಟದ ಸರ್ಕಾರ. ಇನ್ನು ಉಳಿದಿರೋ 2.5 ವರ್ಷದಲ್ಲಿ ನಿಮ್ಮ ಆತ್ಮತೃಪ್ತಿಗೆ ನಾನು ಇವತ್ತು ಕೆಲಸನ ಮಾಡ್ಲೇಬೇಕು ಕ್ಷೇತ್ರಕ್ಕೆ ಅಂದ್ರೆ ಯಾವ್ದು ಸರ್? 2.5 ವರ್ಷದಲ್ಲಿ ನಾವು ಬೇಕಾಗುವಂತ ಏನು ದೊಡ್ಡ ಏನು ಅನುದಾನಗಳನ್ನು ತರಬೇಕಂತ ನಮ್ಮ ಇತ್ತು, ಯೋಜನೆಗಳನ್ನು ತರಬೇಕು ಅಂತ ನಮ್ಮ ಹತ್ರ ಇತ್ತು. ಅದನ್ನು ಸರ್ಕಾರದಿಂದ ತರುವಂತ ಕೆಲಸವನ್ನು ಮಾಡಿದ್ದೇವೆ. ಇನ್ನು 2.5 ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ತೋರಿಸ್ಬೇಕು. ಬರೀ ಜನರಿಗೆ ನಾವು ಬಾಯಲ್ಲಿ ಅದು ತಂದಿದ್ದೇನೆ ಇದು ತಂದಿದ್ದೇನೆ ಅಂತಲ್ಲ, ಇನ್ನು 2.5 ವರ್ಷದಲ್ಲಿ ಅನುದಾನಗಳನ್ನು, ಯೋಜನೆಗಳನ್ನು ತರುವಂತ ಕೆಲಸವನ್ನು ಮಾಡಿದ್ದೀವಿ. ಇನ್ನು 2.5 ವರ್ಷದಲ್ಲಿ ಅದನ್ನು ಜನರಿಗೆ ತೋರಿಸುವಂತ ಕೆಲಸ, ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನು ಮಾಡಿ ಏನು ಆಗಿದೆ ಅದು ಕಣ್ಣಿಗೆ ಕಾಣ್ಬೇಕು. ಆ ರೀತಿ ಜನರ ಮನಸ್ಸನ್ನು ಗೆಲ್ಲುವಂತ ಕೆಲಸವನ್ನು ಮಾಡಿದ್ವಿ. ತಳಮಟ್ಟದಲ್ಲಿ ಹೋಗಿ ಪಕ್ಷಾತೀತವಾಗಿ, ಅವನು ಕಾಂಗ್ರೆಸ್ ಬಿಜೆಪಿ ಅಂತ ನಾನು ನೋಡುದಿಲ್ಲ. ಅವ ಬಿಜೆಪಿ ಅವನ ಕೆಲಸ ಮಾಡ್ತೇನೆ, ಕಾಂಗ್ರೆಸ್ ಅವನ ಕೆಲಸ ಮಾಡ್ತೇನೆ. ತಳಮಟ್ಟದಲ್ಲಿ ಯಾರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದರೆ ಶಾಸಕನಾದ್ಮೇಲೆ ಎಲ್ರಿಗೂ ಶಾಸಕ. ಅವನು ಯಾವತ್ತು ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ, ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ. ಅವ್ನು ಯಾವ ಕೆಲಸಕ್ಕೆ ಬಂದ್ರು ಸರ್ಕಾರದಿಂದ ಯಾವ್ದು ಕೆಲಸ ಮಾಡ್ಲಿಕ್ಕೆ ನನ್ನಿಂದ ಆಗ್ತದೆ ಅದನ್ನೆಲ್ಲ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀವಿ. ಇವತ್ತು ಬಗರ್ ಹುಕುಂ ಅಂತ ಕಾನೂನು ಇದೆ. ನಿಜ. ನಾನು ಬರುವಾಗ 32,000 ಫೈಲ್ಗಳು, ಕಡತಗಳು ಪೆಂಡಿಂಗ್ ಇತ್ತು. ಬರೀ ಪುತ್ತೂರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣ 4,000 ಕಡತಗಳನ್ನು ಕ್ಲಿಯರ್ ಮಾಡಿದ್ವಿ. ಇನ್ನು 2 ವರ್ಷದಲ್ಲಿ ಎಷ್ಟು ಕಡತಗಳನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತದೆ, ಬಡವರಿಗೆ ಭೂಮಿ ಕೊಡ್ಲಿಕ್ಕೆ ಆಗ್ತದೆ, ನ್ಯಾಯ ಕೊಡ್ಲಿಕ್ಕೆ ಆಗ್ತದೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಮಾಡ್ತೇನೆ. ಬಡವರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಮಾಡ್ತೇನೆ. ಶ್ರೀಮಂತರಿಗೆ ನನ್ನಿಂದ ಏನು ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ತೇನೆ. ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡುವುದಿಲ್ಲ. ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ. ದುಡ್ಡು ಮಾಡ್ಲಿಕ್ಕೆ ಅಂತ ರಾಜಕೀಯಕ್ಕೆ ಬಂದಿಲ್ಲ, ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಆ ಪ್ರಕಾರ ಜನರ ಮನಸ್ಸನ್ನು ಗೆಲ್ಲುವ ಕೆಲಸ. ರಾಜ್ಯದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಏನ್ ಸರ್ ಒಟ್ಟಾರೆ ಬೆಳಗಾವಿ ಅಧಿವೇಶನದ ಔಟ್ಕಮ್ ಏನು ನಿಮ್ ಪ್ರಕಾರ? ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಏನಿದೆ ಅವರಿಗೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು. ಇನ್ನು ಅವರ ವಿದ್ಯಾಭ್ಯಾಸದ ಬಗ್ಗೆ ನೋಡಿ, ನಾವು ಭಾಷಣ ಕೊಟ್ಟು ಈ ದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. IAS ಆಫೀಸ್ಗಳು ಕಚೇರಿಯಲ್ಲಿ ಕೂತು, AC ಕಚೇರಿಯಲ್ಲಿ ಕೂತು ಸಿಗ್ನೇಚರ್ ಹಾಕಿದ್ರೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ವಿದ್ಯಾಭ್ಯಾಸ ಕೊಡಬೇಕು, ಉದ್ಯೋಗ ಕೊಡಬೇಕು. ಇದರಿಂದ ಮಾತ್ರ, ವಿದ್ಯಾಭ್ಯಾಸ ಉದ್ಯೋಗ ಕೊಡುವುದರಿಂದ ಮಾತ್ರ ಈ ರಾಜ್ಯ, ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ.
ಉದ್ಯೋಗ ಸಿಕ್ಕಿದ ಕೂಡಲೇ ಅಲ್ಲಿ ಇಂಡಸ್ಟ್ರೀಸ್ ಬರ್ತದೆ, ರಾಜಸ್ವ ಕೂಡ ಸರ್ಕಾರಕ್ಕೆ ಬರ್ತದೆ. ಅದು ಒಂದೇ ಗೇಮ್. ಅದು ರಾಜಸ್ವ ಬರ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ. ವಿದ್ಯಾಭ್ಯಾಸ ಕೊಟ್ಟ ಕೂಡಲೇ ಅವರ ಡೆವಲಪ್ಮೆಂಟ್ಸ್ ಆಗ್ತದೆ. ಇದಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ಬೇಕು. ನಮಗೆ ತುಂಬಾ ಬೇಸರ ಆಗ್ತದೆ. ನಮ್ಮ ಕೆಲವು ಶಾಸಕರ ಹತ್ರ ಮಾತಾಡುವಾಗ ಅವರು ನಾರ್ತ್ ಕರ್ನಾಟಕದವ್ರು ಕೆಲವರು ಹೇಳ್ತಾರೆ ನಮ್ಮಲ್ಲಿ ಇನ್ನೂ ಟಾಯ್ಲೆಟ್ಗಳು ಇಲ್ಲ ಅಂತ. ತುಂಬಾ ನೋವಾಗ್ತದೆ. ಇನ್ನು ನಾವು ಟಾಯ್ಲೆಟ್ಗಳು ಅವರಿಗೆ ನಾವು ಕೊಡ್ಲಿಕ್ಕೆ ಆಗದಿದ್ರೆ ನಾವು ಎಲ್ಲಿದ್ದೇವೆ? ನಾವು ಅವರಿಗೆ ವಿ ಹ್ಯಾವ್ ಟು ಡೆವಲಪ್ ದೆಮ್ ಅಲ್ಲ. ಅದನ್ನು ಬಳಸುವಲ್ಲಿ ನಾವು ಟಾಯ್ಲೆಟ್ ಕಟ್ಟಿಕೊಟ್ಟು ಅವ್ರು ಬಳಸದಿದ್ರೆ ಏನು ಪ್ರಯೋಜನ? ಅದನ್ನು ಬಳಸಬೇಕು ಅಂತ ನಾವು ಹೇಳ್ಕೊಡ್ಬೇಕು. ಈ ರೀತಿ ಅವರನ್ನು ಮೇಲ್ದರ್ಜೆಗೆ ತರಬೇಕು. ಇಡೀ ರಾಜ್ಯ ಅಭಿವೃದ್ಧಿ ಆದ್ರೆ ಮಾತ್ರ ನಾವು ಅಭಿವೃದ್ಧಿ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾಭ್ಯಾಸ, ಉದ್ಯೋಗ ಇದಕ್ಕೆ ಎರಡು ಕಾನ್ಸಂಟ್ರೇಷನ್ ಮಾಡಿದ್ರೆ ಅಭಿವೃದ್ಧಿ ಖಂಡಿತ. ಸರ್, ಕೊನೆಯದಾಗಿ ಪುತ್ತೂರಿನ ಮತದಾರರಿಗೆ ಕನೆಕ್ಟ್ ಕರ್ನಾಟಕದ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕನೆಕ್ಟ್ ಕರ್ನಾಟಕದವರು ಕಳೆದ ವರ್ಷ ಕೂಡ ನನ್ನನ್ನು ಇಂಟರ್ವ್ಯೂ ಮಾಡಿದ್ರಿ. ಭಾರಿ ವೈರಲ್ ಆಗಿದೆ. ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಕೂಡ ತುಂಬಾ ವೈರಲ್ ಆಗಿದೆ. ಇವತ್ತು ಕೂಡ ಕೊನೆ ಗಳಿಗೆಯಲ್ಲಿ ನೀವು ಸಿಕ್ಕಿದ್ರಿ, ನಾವು ಮಾತಾಡಿದ್ವಿ. ತುಂಬಾ ಸಂತೋಷ ಆಗಿದೆ. ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ಕೊಡುವ ಮುಖಾಂತರ ಒಂದು 10 ಜನರಿಗೆ ನಿದರ್ಶನ, ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಮಗೂ ಕೂಡ ನಿಮ್ಮಂತವ್ರ ಹತ್ರ ಮಾತಾಡುವಾಗ ನೀವು ಏನು ಮಾತಾಡಿದ್ವಿ ಇನ್ನಷ್ಟು ನಾವು ಮುಂದೆ ತಕೊಂಡು ಹೋಗ್ಬೇಕು. ನಮಗೆ ನೀವು ಸಪೋರ್ಟ್ ಕೊಟ್ಟ ಹಾಗೆ ಆಗ್ತದೆ. ಇನ್ನಷ್ಟು ಕೆಲಸವನ್ನು ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಬರ್ತದೆ. ಆ ಕೆಲಸವನ್ನು ನೀವು ಮಾಡಿದ್ರಿ. ನಿಮಗೂ ಶುಭವಾಗಲಿ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರಿ. ಆಲ್ ದಿ ಬೆಸ್ಟ್ ಫಾರ್ ಯು. ವೀಕ್ಷಕರ, ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಉತ್ಸಾಹ ಅನ್ನೋದು ಅವ್ರ ಮುಖದಲ್ಲೇ ಇದೆ. ನಿಜಕ್ಕೂ ಒಳ್ಳೇದಾಗ್ಲಿ. ನಾನು ಕೂಡ ಸಾಕಷ್ಟು ಸಲ ಪುತ್ತೂರ್ಗೆ ಹೋಗಿದ್ದೀನಿ. ಆದ್ರೆ ಪುತ್ತೂರಿನ ಹಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ ನಂಗೆ ಗೊತ್ತಿಲ್ಲ. ಇವ್ರ ಜೊತೆ ಮಾತಾಡಿದ್ರೆ ಸಾಕು ಪುತ್ತೂರು ಎಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಅನ್ನೋದು ಗೊತ್ತಾಗಿದೆ. ನೀವು ಕೂಡ ಪುತ್ತೂರಿನ ಮತದಾರರಾಗಿದೆ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಏನಾದ್ರು ಸಮಸ್ಯೆಗಳಿದ್ರೆ ಅದು ನಿಮ್ ಶಾಸಕರ ಗಮನಕ್ಕೆ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.